Hi everyone, this is Anusha and welcome to my channel. Welcome to our random weekly vlog sort of video. ಮೊನ್ನೆ ತಾನೆ ಸ್ಯಾಟರ್ಡೆ ತಾನೆ ಹಬ್ಬ ಮುಗೀತು ದೀಪಾವಳಿ. ಸೊ ಸಂಡೇ ಐ ಟುಕ್ ಅ ಬ್ರೇಕ್, ಏನು ವಿಡಿಯೋ ಮಾಡಲಿಲ್ಲ. ಆ್ಯಂಡ್ ಇವತ್ತು ಅಷ್ಟೇ ಮಾಡ್ಲಾ ಬೇಡವಾ ಅಂದ್ಕೊಂಡು ಕೊನೆಗೇನು ಐ ಶುಡ್ ಸ್ಟಾರ್ಟ್ ದ ವ್ಲಾಗ್ ಅಂತ ಅಂದ್ಬಿಟ್ಟು ಐ ಆಮ್ ಹಿಯರ್. ಆ್ಯಂಡ್ ಇವತ್ತಿಂದ ನಮಗೆ ಹೇರ್ ಸ್ಟೈಲ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ನಮ್ಮ ಹೇರ್ ಮೆಂಟರ್ ಬಂದು ಕ್ಲಾಸ್ ತೊಗೊತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ದೆನ್ ಮ್ಯಾಮ್ ಟೆಕ್ಸ್ಟೆಡ್ ದಟ್ ಬಿಕಾಸ್ ಆಫ್ ಸಮ್ ಇಶ್ಯೂ ಟುಡೇ ಶಿ ಕಾಂಟ್ ಅಂತ. ಸೊ ಮ್ಯಾಮೇ ನಮಗೆ ಕ್ಲಾಸ್ ತೊಗೋತಾರೆ. ಐ ಡೋಂಟ್ ನೋ ಹೇರ್ ಕ್ಲಾಸೇ ತೊಗೋತಾರ ಅಥವಾ ಮೇಕಪ್ದು ಇನ್ನೂ ಕೆಲವೊಂದು ಬ್ಯಾಲೆನ್ಸ್ ಇದೆ. ಸೊ ಅದೇನಾದ್ರು ನಮಗೆ ಮಾಡ್ತಾರ ಕ್ಲಾಸಸ್ಸಲ್ಲಿ ಗೊತ್ತಿಲ್ಲ. ಹೇರ್ದು ಪ್ರಾಡಕ್ಟ್ಸ್ ಎಲ್ಲ ಇರುತ್ತಲ್ಲ, ಸೊ ಮೇ ಬಿ ಪ್ರಾಡಕ್ಟ್ ನಾಲೆಡ್ಜ್ ಥರ ಏನಾದ್ರು ಮ್ಯಾಮೇ ತೊಗೋತಾರೆ ಅನ್ಸುತ್ತೆ ಕ್ಲಾಸು. ಐ ಆಮ್ ನಾಟ್ ಶ್ಯೂರ್. ಸೊ ಇವತ್ತು ಹೇರ್ ಸ್ಟೈಲ್ ಕ್ಲಾಸು ಓಕೆ. ನಾನು ಇವಾಗ ಹೇರ್ ಸ್ಟೈಲ್ ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕು ಮೋರ್ ದೆನ್ ಅ ಮೇಕಪ್. ಬಿಕಾಸ್ ಮೇಕಪ್ ಅಟ್ಲೀಸ್ಟ್ ಐ ನೋ ಸಮ್ ಬೇಸಿಕ್, ಬಟ್ ಹೇರ್ ಸ್ಟೈಲ್ ಅಷ್ಟೇ ಪ್ರಾಡಕ್ಟ್ ನಾಲೆಡ್ಜ್ ಇದೆ ನನಗೆ ಹೇರ್ ಸ್ಟೈಲು. ಬಟ್ ಅದೆಲ್ಲ ತುಂಬ ನನಗೆ ಗೊತ್ತಿಲ್ಲ. ಹೇರ್ ಸ್ಟೈಲ್ ತುಂಬ ಟೆಕ್ನಿಕ್ಸ್ ಅಥವಾ ಹೇರ್ ಕರ್ಲ್ಸ್ ಅದೆಲ್ಲ ಲೈಕ್ ಹೆಂಗೆ ಮಾಡೋದೇನು ಅದೆಲ್ಲ ನಂಗೆ ಗೊತ್ತಿಲ್ಲ. ಸೊ ಐ ಶುಡ್ ಕಾನ್ಸಂಟ್ರೇಟ್ ದಿಸ್ ಮಂತ್. ಇವಾಗ ಫುಲ್ ಏನು ಹೇರ್ ಸ್ಟೈಲ್ ಕ್ಲಾಸ್ ಇರುತ್ತೆ ಅಂದ್ಕೊಂಡೆ. ಸೊ ಫಸ್ಟ್ ಡೇನೇ ಹಿಂಗಾಯಿತು. ನೋಡೋಣ ಹೇರ್ ಕ್ಲಾಸ್ ಆರ್ ವಾಟ್ ವಿಲ್ ಹ್ಯಾಪನ್. ಹಾಗಂತ ನಮಗೆ ಮೇಕಪ್ ಇನ್ನೂ ಮುಗ್ದಿಲ್ಲ. ಇನ್ನೂ 2 to 3 ಡೆಮೋಸ್ ಏನೋ ಹೇರ್ ಸ್ಟೈಲ್ದೆಲ್ಲ ಮುಗಿದ್ಮೇಲೆ ಶೀಲ್ ಟೇಕ್ ದ ಕ್ಲಾಸಸ್ ಅಗೇನ್. ಆ್ಯಂಡ್ ನೋಡಿದಿರ ಅನ್ಸುತ್ತೆ ದೀಪಾವಳಿ ವ್ಲಾಗ್ ಎಲ್ಲ ತುಂಬ ಲಾಸ್ಟಲ್ಲಿ ಮಾಡೋಕ್ಕಾಗಲಿಲ್ಲ. ಬಟ್ ನೈಟು ಕೂಡ ಸಾಂಬಾರ್ ಅನ್ನ ಊಟ ಎಲ್ಲ ತುಂಬ ಚೆನ್ನಾಗಾಯಿತು. ಪಟಾಕಿ ಎಲ್ಲ ಹೊಡೆದು ಬಂದು ನಾವು ಅದಾದಮೇಲೆ ನಿನ್ನೆನೂ ಅಷ್ಟೇ. ಸೊ ಶರದಿ ಎಲ್ಲ ಹೊಟ್ಟೋದ್ರು ಮಂಡ್ಯಾಗೆ. ಬಟ್ ನನ್ನ ಕಸಿನ್ ಸಿಸ್ಟರ್ಸ್ ಏನಿದ್ದಾರೆ ಅವರಿದ್ರು ಎಲ್ಲ ಲೈಕ್ ಬ್ಯಾಂಗ್ಳೂರಲ್ಲಿರೋರೆ. ಸೊ ವಿ ಹ್ಯಾಡ್ ಲಾಟ್ ಆಫ್ ಫನ್. ಐ ಪ್ರಿಪೇರ್ಡ್ ಲಾಟ್ ಆಫ್ ಫುಡ್ ಲೈಕ್ ಹರ್ಟೆ ಆಲ್ ದಟ್. ಸೊ ಮಧ್ಯಾಹ್ನ ಈವ್ನಿಂಗ್ ಅವ್ರು ಹೊರಟಿದ್ದು. ಸೊ ಹಂಗಾಗಿ ನಿನ್ನೆ ಶಾರ್ಟ್ಸ್ ಅವರು ಫಿಲ್ಮ್ ಮಾಡೋಣ ಅಂದರೆ ಬಟ್ ಐ ವಾಸ್ ಬಿಸಿ ಇನ್ ದ ಕಿಚನ್ ಆ್ಯಂಡ್ ಆಲ್ ದಟ್. ಸೊ ಹಂಗಾಗಿ ಆಗಲಿಲ್ಲ. ಸೊ ಕಂಪ್ಲೀಟ್ ರೆಸ್ಟ್ ತಗೊಂಡು ನೈಟು ಪೂರ್ತಿ, ಬಿಕಾಸ್ 3 days ವಾಸ್ ಲೈಕ್ ಫುಲ್ಲಿ ಪ್ಯಾಕ್ಡ್. ಹುಷಾರಿರಲಿಲ್ಲ. ಲೈಕ್ ಬ್ಯಾಕ್ ಟು ಬ್ಯಾಕ್ ಅಗೇನ್ ಹುಷಾರಾದ ತಕ್ಷಣ ಇದೆಲ್ಲ ಫಂಕ್ಷನ್ಸ್ ಅದು ಇದು ತುಂಬಾ ಕೆಲಸ ವರ್ಕ್ಲೋಡ್ ಥರ ಜಾಸ್ತಿ ಅನಿಸ್ತು. ಬಾಡಿ ಎಲ್ಲ ಸ್ಟ್ರೈನ್ ಏಕಿಂಗ್ ಆಗ್ತಿತ್ತು. ಸೊ ಅದಕ್ಕೆ ನೆನೆ ನೈಟ್ ಐ ಹ್ಯಾಡ್ ಅ ಕಂಪ್ಲೀಟ್ ಗುಡ್ ಸ್ಲೀಪ್, ಲೈಕ್ ಅಲೋನ್ ಸ್ಲೀಪಿಂಗ್ ಇನ್ ಮೈ ಬೆಡ್ ಅನ್ನೋ ಥರ. ಬ್ರೇಕ್ಫಾಸ್ಟ್ ನಮ್ಮಮ್ಮ ಚಿತ್ರಾನ್ನ ಮಾಡಿದ್ರು, ತಿಂದು ಬ್ಯಾಗು ಕೂಡ ರೆಡಿ ಇದೆ, ಎಲ್ಲ ರೆಡಿ ಆಗಿದ್ದೀನಿ. ಐ ಕಾಂಟ್ ರೈಡ್ ಟುಡೇ, ನನ್ನ ಕೈಲಿ ಆಗಲ್ಲ. ಇವತ್ತು ಮಂಡೇ ಟ್ರಾಫಿಕ್ ಇರುತ್ತೆ ಬಂದು. ಐ ಕಾಂಟ್, ನನಗೆ ಆರಾಮಾಗಿ ಸ್ವಲ್ಪ ಕೂತ್ಕೊಂಡು ಹೋಗೋಣ ಅಂತ. ಸೊ ಇವತ್ತು ಓಲಾ ಆಟೋದಲ್ಲೇ ಬುಕ್ ಮಾಡಿಕೊಂಡು ಕ್ಲಾಸ್ನ ರೀಚ್ ಆಗ್ತೀನಿ. ಸೊ ನಾನು ಹೇಳ್ದಂಗೆ 11ಗೆ ಕ್ಲಾಸ್ ಇತ್ತು, ಇವಾಗ 11:30 ಮ್ಯಾಮೇ ಕ್ಲಾಸ್ ಏನೋ ತೊಗೋತಿರೋದ್ರಿಂದ. ಸೊ ಹಾಗಾಗಿ ಇನ್ನೂ 10 ಸೊ 10:30ಗೆ ಆಟೋ ಬುಕ್ ಮಾಡಿದ್ರು ಹಾಫ್ ಆನ್ ಅವರ್ 45 minutes ಹಂಗೇನ ಟ್ರಾಫಿಕ್ ಇದು ಹೆವಿ ಅನ್ಸಿದ್ರು 45 minutes ಅಲ್ಲೆಲ್ಲ ರೀಚ್ ಆಗ್ಬೋದು. ಹಾಗೆ 10:30ಗೆ ಐ ವಿಲ್ leave the home. So ಇವಾಗ 20 minutes ಕೂತ್ಕೊಂಡು ಹರಟೆ ಹೊಡೆದು, ಬಿಕಾಸ್ ಪ್ರೀತಮ್ ಇಸ್ ಆಲ್ಸೋ ಫ್ರೀ ಟುಡೇ. ಇನ್ ನೆಕ್ಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಐ ಲೀವ್ ಫಾರ್ ದ ಕ್ಲಾಸ್. ಎವ್ರಿವನ್, ನನಗೆ ನಿನ್ನೆ ಒಂದು ಪಾರ್ಸಲ್ ರಿಸೀವ್ ಆಯಿತು. ನಾನು ದ ಇಂಡಸ್ ವ್ಯಾಲಿಯಿಂದ ಆರ್ಡರ್ ಮಾಡಿದ್ದೆ. ಕಾಂಬೋ ಫ್ರೈ ಪ್ಯಾನ್, ತವಾ, ಕಡಾಯಿ, ತಡ್ಕಾ ಪ್ಯಾನ್ ಎಲ್ಲ ಪ್ಯೂರ್ ಐರನ್ದು. ಹಂಗಾಗಿ ನಾನು ಕೂಡ ಟ್ರೈ ಮಾಡಬೇಕು ಅಂತ ಈ ಕಾಂಬೋ ಬೆಸ್ಟ್ ಇದೆ ಅಂತ ಆರ್ಡರ್ ಮಾಡಿದೆ. ಆ್ಯಂಡ್ ಹಾಗೆ ವುಡನ್ ಹ್ಯಾಂಡಲ್ಸ್ ಇದೆ ಪ್ರತಿ ಒಂದಕ್ಕೂ. ಸೊ ಹಂಗಾಗಿ ವುಡನ್ ಹ್ಯಾಂಡಲ್ಸ್ ಇದ್ರೆ ನಮಗೆ ಸುಡೋದಿಲ್ಲ. ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದೆ. ಇದು ಕಂಪ್ಲೀಟ್ಲಿ ಗುಡ್ ಫಾರ್ ಅವರ್ ಹೆಲ್ತ್, ಏನು ಕೆಮಿಕಲ್ ಕೋಟಿಂಗ್ ಇರಲ್ಲ. ನೋಡ್ತಾ ಇದ್ದೀರಲ್ಲ, ತವಾ ಆಯ್ತು, ಇದು ಫ್ರೈ ಪ್ಯಾನ್, ಇದು ಕಡಾಯಿ. ನೋಡಿದ್ರೆ ಗೊತ್ತಾಗತ್ತೆ ಇದೆಲ್ಲ ಪ್ಯೂರ್ ಐರನ್ ಅಲ್ಲಿ ಮಾಡಿರೋದು ಅಂತ. ಇದು ಬಂದ್ಬಿಟ್ಟು ತಡ್ಕಾ ಪ್ಯಾನ್ ಒಗ್ಗರಣೆಗೆ. ಸೊ ಇದ್ರಲ್ಲಿ ವುಡನ್ ಹ್ಯಾಂಡಲ್ ಇರೋದ್ರಿಂದ ಆರಾಮಾಗಿ ಇಟ್ಕೊಂಡು ಒಗ್ಗರಣೆ ಹಾಕ್ಬೋದು. ಏನು ಹಾರೋದಿಲ್ಲ, ಸುಡೋದಿಲ್ಲ ಕೈಗೆ, ಆಲ್ ದಟ್. ನನಗಂತೂ ತುಂಬಾ ಖುಷಿ ಆಯಿತು. 4 ಕಾಂಬೋ ತೊಗೊಂಡಿರೋದು ವರ್ತ್ ಫಾರ್ ದ ಮನಿ ಅಂತ ಅನಿಸ್ತು. ತವಾ ಪ್ಯಾನ್ ಆಗಿರ್ಬೋದು, ತಡ್ಕಾ ಪ್ಯಾನ್ ಆಗಿರ್ಬೋದು, ಅದಷ್ಟರಲ್ಲೂ ವುಡನ್ ಹ್ಯಾಂಡಲ್ ಇದೆ. ಆ್ಯಂಡ್ ಇದು ನಾವು ಕಾಸ್ಟಿಂಗ್ ಮಾಡಬೇಕಂತ ಏನಿಲ್ಲ. ನಾನು ಒಂದ್ಸರಿ ವಾಶ್ ಮಾಡಿದೆ ನೀಟಾಗಿ ಎಲ್ಲದನ್ನು. ಒಂದ್ಸರಿ ವಾಶ್ ಮಾಡಿದ ತಕ್ಷಣನೇ ನಾನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಟಾಕ್ಸಿಕ್ ಫ್ರೀ ಕುಕ್ವೇರ್ಸು. ಹಂಗಂದ್ರೆ ಈಗ ತುಂಬಾ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ ಕೋಟಿಂಗ್ಗೆ ಎಲ್ಲದಕ್ಕೂ ತವಾದಲ್ಲಿ. ಆ ಥರ ಎಲ್ಲ ಏನು ಯೂಸ್ ಮಾಡಿರಲ್ಲ. ನಾನು ಹೇಳಿರಂಗೆ ಪ್ಯೂರ್ ಐರನ್. ಆ್ಯಂಡ್ ಹಾಗೆ ನಾವು ಕುಕ್ ಮಾಡೋ ಫುಡ್ ಕೂಡ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ. ನೋಡ್ಬೋದು ನೀವು, ನಾನು ಈ ಕಡಾಯಲ್ಲಿ ಸೊಪ್ಪಿನ ಪಲ್ಯ, ಕಾಳು ಪಲ್ಯ ಪ್ರಿಪೇರ್ ಮಾಡಿದೆ. ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿ ಬಂತು. ಹಾಗೆ ಇದು ಇಂಡಕ್ಷನ್ ಸ್ಟವ್ ಮೇಲೆ ಕೂಡ ಯೂಸ್ ಮಾಡ್ಬೋದು ಅಂತ ಇತ್ತು. ಸೊ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಗೊಜ್ಜು ಪ್ರಿಪೇರ್ ಮಾಡಿದೆ. ತುಂಬಾನೇ ಚೆನ್ನಾಗಿತ್ತು. ತಡ್ಕಾ ಪ್ಯಾನ್ ಅಲ್ಲಿ ಒಗ್ಗರಣೆ ಕೂಡ ಹಾಕಿದೆ. ತುಂಬಾ ಕಾವು ಬರುತ್ತೆ ಐರನ್ ಆಗಿರೋದ್ರಿಂದ, ತುಂಬಾ ಭಾರ ಅಂತ ಅನ್ಕೊಂಡ್ಬೇಡಿ. ಆ ತರ ಎಲ್ಲ ಏನು ಇಲ್ಲ. ಈಸಿ ಟು ಯೂಸ್, ಈಸಿ ಟು ವಾಶ್ ಅಂತ ಅನ್ಸ್ತು. ಇದು ಒಂದು ಒಳ್ಳೆ ಗ್ರೇಟ್ ಇನ್ವೆಸ್ಟ್ಮೆಂಟ್ ಅನ್ಸ್ತು ನನ್ಗೆ. ಹಾಗೆ ನಿಮ್ಮ ಲೈಫ್ ಸ್ಟೈಲ್ ನ ಒಂದು ಹೆಲ್ದಿಯರ್ ವೇ ಅಲ್ಲಿ ತಗೊಂಡ್ ಹೋಗೋದಕ್ಕೆ ನೀವೇನಾದ್ರು ಇಂಡಸ್ ವ್ಯಾಲಿಲಿ ಇದನ್ನ ಪರ್ಚೇಸ್ ಮಾಡಬೇಕು ಅಂದ್ರೆ, ಇದೇ ಆಗ್ಲಿ ಯಾವ್ದೇ ಪ್ರಾಡಕ್ಟ್ ಆಗ್ಲಿ, ನನ್ನ ಕೂಪನ್ ಕೋಡ್ ಯೂಸ್ ಮಾಡ್ಕೊಳ್ಳಿ. 12% ಆಫ್ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಮೆನ್ಷನ್ ಮಾಡಿರ್ತೀನಿ. ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ.
ಗುಡ್ ಈವ್ನಿಂಗ್ ಬ್ಯಾಕ್ ಇನ್ ದ ಹೋಮ್. ಬಂದು ಐ ಟುಕ್ ಅ ಪವರ್ ನ್ಯಾಪ್. ನಾನು ಹೇಳ್ದಂಗೆ ಇವತ್ತು ಹೇರ್ ಸ್ಟೈಲ್ ಕ್ಲಾಸ್ ಸ್ಟಾರ್ಟ್ ಆಗಲಿಲ್ಲ, ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಕ್ಲೈಂಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡಿಫ್ರೆಂಟ್ ಶೇಪ್ಸ್ ಲೈಕ್ ಐ ಶೇಪ್ಸ್ಗೆ ಐ ಲೈನರ್ಸ್ ಹೆಂಗೆ ಹಾಕಬೇಕು, ವಿಂಗ್ ಲೈನರ್, ಗ್ರಾಫಿಕ್ ಲೈನರ್ ಆ್ಯಂಡ್ ಫುಲ್ ಕಟ್ ಕ್ರೀಸ್, ಆ ಥರ ಫುಲ್ ಆಫ್ ಐ ಶ್ಯಾಡೋ, ಐ ಮೇಕಪ್ ಆ ಥರ ಎಲ್ಲ ತೊಗೊಂಡ್ರು ಕ್ಲಾಸು. ಸೊ ಬೇಗ ಬಂದೆ ಮನೆಗೆ, ಬೇಗ ಬಿಟ್ಟರು ಆಬ್ವಿಯಸ್ಲಿ. ಸೊ ಬಂದು ನ್ಯಾಪ್ ತೊಗೊಂಡು ರೆಸ್ಟ್ ಮಾಡಿ ಈಗ ಫ್ರೆಶ್ ಆಗಿ ವಿ ಆರ್ ಗೋಯಿಂಗ್ ಫಾರ್ ಟೆಂಪಲ್. ಈಗ ಸಮತ್ವಾಗಿ ಹೋಗಬೇಕು, ಸ್ವಲ್ಪ ಸಮತ್ವ ಬುಟಿಕಲ್ಲಿ ಕೆಲಸ ಇದೆ, ಒಂದು 3-4 ಬ್ಲೌಸ್ ಸ್ವಲ್ಪ ಫಿಗರ್ ಔಟ್ ಏನೋ ಮಾಡಬೇಕು. ಸೊ ಅದಾದಮೇಲೆ ವಿಲ್ ಗೋ ಫಾರ್ ಟೆಂಪಲ್. ಮೀ, ಮೈ ಮದರ್ ಆ್ಯಂಡ್ ಪ್ರೀತಮ್, ವಿ 3 ಮೆಂಬರ್ಸ್ ಆಲ್ಸೋ ರೆಡಿ. ನಾವಿನೇನು 6 o'clock. ಸೊ ಇವತ್ತು ಫಸ್ಟ್ ಕಾರ್ತಿಕ್ ಸೋಮವಾರ, ಎಷ್ಟು ಇರುತ್ತೆ ಏನೂ ಗೊತ್ತಿಲ್ಲ, ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ. ಸೊ ಇವಾಗ we are going for temple and this is the update. Yeah, let's go. And with temple run and ಸಮತ್ವಾಗೂ ಹೋಗಿ ಕೆಲಸ ಮುಗಿಸಾಯಿತು. ಲಾಪಿನೋ ಪಿಜ್ಜಾ ಇದೆ ಇಲ್ಲಿ ಆಪೋಸಿಟ್ಟು. ಸೊ ಒಂದ್ಸರಿನೂ ಟೇಸ್ಟ್ ಮಾಡಿಲ್ಲ, ಯಾರೋ ನನಗೆ ಚೆನ್ನಾಗಿದೆ ಅಂತ ಹೇಳಿದ್ದು ನೆನಪಿದೆ. ಸೊ ಹೋಗಿ ವಿಲ್ ಟ್ರೈ ಟುಡೇ. Good morning, this is the next day and I'm super duper ready for today's class. Today it starts like hair class. So ivattu product knowledge ಮತ್ತೆ ಅದೆಲ್ಲ ಇರುತ್ತೆ ಅಂತೆಲ್ಲ ನಮ್ಮ ಹೇರ್ ಮೆಂಟರ್ ನಮಗೆ ವಾಯ್ಸ್ ನೋಟ್ ಕಳಿಸಿದ್ದಾರೆ and carry the lunch ಅಂತೆಲ್ಲ. So I'm already super duper glam up and ready. This is how I'm looking. ಈಗ ನಮ್ಮಮ್ಮ ಅಕ್ಕಿ ರೊಟ್ಟಿ ಪ್ರಿಪೇರ್ ಮಾಡ್ತಿದ್ದಾರೆ. ರೊಟ್ಟಿ ತಿನ್ಕೊಂಡು ಬಾಕ್ಸ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದಾರೆ. ಸೊ ಇವತ್ತು ಎರಡೆರಡು ಐಟಮ್, ನಂಗಂತೂ ಫುಲ್ ಖುಷಿ. ಈಗ ಬ್ರೇಕ್ಫಾಸ್ಟ್ ಅಕ್ಕಿ ರೊಟ್ಟಿ ತಿನ್ಕೊಂಡು ಬಾಕ್ಸ್ ತಗೊಂಡು ಆಲ್ರೆಡಿ ನನ್ನ ಬ್ಯಾಗ್ ಎಲ್ಲ ರೆಡಿ ಆಗಿದೆ. ವಿ ವಿಲ್ ಲೀವ್ ಒನ್ಸ್ ಐ ಆಮ್ ರೀಚ್ಡ್ ಆ್ಯಂಡ್ ಒನ್ಸ್ ಕ್ಲಾಸ್ ಎಲ್ಲ ಮುಗಿಸಿ ಒನ್ ಐ ಆಮ್ ಬ್ಯಾಕ್ ಟು ದ ಹೋಮ್, ದೆನ್ ಐ ವಿಲ್ ಸಿ ಯು ಆಲ್. ಇಟ್ಸ್ ಬೀನ್ ಈವ್ನಿಂಗ್. ಕ್ಲಾಸಿಂದ ಬರೋಷ್ಟರಲ್ಲಿ ಇವತ್ತು 5:30 ಆಗೋಯ್ತು ಹೇರ್ ಕ್ಲಾಸು. ಸೊ ಇವತ್ತು ಒಂದಿನದಲ್ಲಿ ಲೈಕ್ ಪ್ರಾಡಕ್ಟ್ ನಾಲೆಡ್ಜು, ಥಿಯರಿ ಅದೆಲ್ಲ ತುಂಬ ಇತ್ತು. ಸೊ ತುಂಬ ಹೇಳ್ಕೊಟ್ರು. ಸೊ ಹಂಗಾಗಿ 4:15 ತನಕ 4:30 ತನಕ ಕ್ಲಾಸೇ ನಡೀತು. ತುಂಬ ಇನ್ಫಾರ್ಮೇಟಿವ್ ಎಲ್ಲ ಚೆನ್ನಾಗಿತ್ತು. ಇವತ್ತು ಒಂದಿನಾನೇ ಡೆಮೋ, ಪ್ರಾಡಕ್ಟ್ ನಾಲೆಡ್ಜ್ ಎಲ್ಲ ಆಯಿತು. ಸೊ ನಾಳೆಯಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿಬಿಡುತ್ತೆ. ನಾಳೆ ಲೈಕ್ ಬನ್ ಹೇರ್ ಸ್ಟೈಲ್, ಲೈಕ್ ಬೇಸಿಕ್ ಬನ್ ಮತ್ತು ಅಡ್ವಾನ್ಸ್ಡ್ ಬನ್ ಎಲ್ಲ ಹೇಳ್ಕೊಡ್ತಾರಂತೆ. ಸೊ ನಾವು ನಾಳೆ ಡಮ್ಮಿ ಮೇಲೆ ಪ್ರಾಕ್ಟೀಸ್ ಮಾಡ್ತೀವಿ, ನಾಡಿದ್ದು ಮೇ ಬಿ ರಿಯಲ್ ಹೇರ್ ಮೇಲೆ ಪ್ರಾಕ್ಟೀಸ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ಎಕ್ಸೈಟಿಂಗ್ ಪಾರ್ಟ್, ನಾಳೆ ನಮಗೆ ಗುಡೀಸ್ ಕೊಡ್ತಾರೆ. ಸೊ ನಾವು ಜಾಯಿನ್ ಆದಾಗಲೇ ಮೆನ್ಷನ್ ಮಾಡಿದರು 15,000 ವರ್ತ್ ಗುಡೀಸ್ನ ನಾವು ಕೊಡ್ತೀವಿ ಅಂತ. ಸೊ ನಾವು ಫಸ್ಟ್ ಡೇ ಸೆಕೆಂಡ್ ಡೇಲೇ ಮ್ಯಾಮ್ ಹೇಳಿದ್ರು ಮೇಕಪ್ ರಿಲೇಟೆಡ್ ಕೊಡಲ್ಲ, ಹೇರ್ ರಿಲೇಟೆಡ್ ಗುಡೀಸ್ ಕೊಡ್ತೀನಿ ಅಂತ. ಸೊ ನಾಳೆ ನಮಗೆ ಮೇ ಬಿ ಹೇರ್ ಟೂಲ್ಸ್ ಎಲ್ಲ ಕೊಡ್ತಾರೆ, ಎಲ್ಲ ಐಕಾನಿಕ್ದೆ ಅಂತ ಅನಿಸುತ್ತೆ. ಇಫ್ ಶಿ ಗಿವ್ಸ್ ದಟ್ ಇಟ್ಸ್ ಲೈಕ್ ಸೋ ಹೆಲ್ಪ್ಫುಲ್ ಆ್ಯಂಡ್ ಪರ್ಫೆಕ್ಟ್ ಅನಿಸುತ್ತೆ ನನಗೆ. ಬಿಕಾಸ್ ಒಂದೊಂದು ಐಕಾನಿಕ್ ಬ್ರ್ಯಾಂಡ್ದು ಒಂದೊಂದು ಕಲರ್ ಆಗಿರ್ಬೋದು, ಸ್ಟ್ರೈಟ್ನರ್, ಕ್ರಿಂಪರ್ ಆಗಿರ್ಬೋದು 5,000-6,000 ಇದೆ. ಸೊ ಅದನ್ನೇ ಗುಡೀಸ್ ಆಗಿ ಕೊಡ್ತಾರೆ ಅನ್ಕೋತೀನಿ ನಾಳೆ. ಸೊ ನನಗಂತೂ ಎಕ್ಸೈಟೆಡ್, ನಾಳೆ ನಮಗೆ ಗುಡೀಸ್ ಸಿಗುತ್ತೆ ಆ್ಯಂಡ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ ಹೇರ್ ಸ್ಟೈಲ್ದು ಆಲ್ ದಟ್. ಆ್ಯಂಡ್ ಇವತ್ತು ಹೇರ್ ಸ್ಟೈಲ್ದು ಒಂದು ದೊಡ್ಡ ಲಿಸ್ಟ್ ಇತ್ತು. ಹೇರ್ ಪಿನ್ಸಿಂದ ಇಡ್ಬೋದು, ಹೇರ್ ಸ್ಪ್ರೇ, ಹೀಟ್ ಪ್ರೊಟೆಕ್ಟೆಂಟ್ ಸ್ಪ್ರೇ, ಶೈನಿಂಗ್ ಸ್ಪ್ರೇ, ಎಕ್ಸೆಟ್ರಾ ಸೋ ಮೆನಿ ಪ್ರಾಡಕ್ಟ್ಸ್. ಆಬ್ವಿಯಸ್ಲಿ ಸ್ಪ್ರೇಸ್ ಎಲ್ಲ ಪ್ರಾಕ್ಟೀಸ್ಗೆ ಅವ್ರಿಗೆ ಪ್ರೊವೈಡ್ ಮಾಡೋಕ್ಕಾಗಲ್ಲ, ಸೊ ನಾವೇ ತೊಗೊಳ್ಬೇಕು. ಸೊ ಅದೊಂದು ಉದ್ದ ಲಿಸ್ಟ್ ಕೊಟ್ಟರು. ನನ್ನ ಕ್ಲಾಸಲ್ಲಿ ತಲೆನೇ ಕೆಟ್ಟೋಯ್ತು. ಲೈಕ್ ಇವಾಗ ಹೋಗಿ ಎಲ್ಲ ನಾನು ಶಾಪ್ ಮಾಡಬೇಕಾ ಅಂತ. ಕೊನೆಗೆ ಅವರು ತರಿಸ್ಕೊಡ್ತೀವಿ, ಲೈಕ್ ನಿಮ್ಗೆ ನಾಳೆ ಅಷ್ಟರಲ್ಲಿ ನಾವೇ ತರಿಸ್ಕೊಡ್ತೀವಿ, ನಿಮಗೆ ಓಕೆ ಆಗಿದ್ರೆ ಇಲ್ಲ ಯು ಕ್ಯಾನ್ ಓನ್ಲಿ ಗೋ ಆ್ಯಂಡ್ ಪರ್ಚೇಸ್ ಅಂದರು. ಸೊ ನನಗೆ ಇವಾಗೆಲ್ಲ ಹೋಗಿ ಎಲ್ಲ ಹುಡುಕಿ ತೊಗೊಂಡು ಬರೋಕ್ಕಾಗಲ್ಲ, ಅಂದರೆ ಹೋಗೋದಕ್ಕೂ ಆಗಲ್ಲ ಅಂದ್ಬಿಟ್ಟು, ಬಿಕಾಸ್ ಬಿಟ್ಟಿದೆ ಕ್ಲಾಸ್ 5 o'clock. ಸೊ ನನ್ನ ನೇಮ್ ಕೊಟ್ಬಿಟ್ಟು ಬಂದೆ. ಸೊ ಎಲ್ಲ ತರಿಸಿ ಅಂತ, ಡಮ್ಮಿ ಆಗಿರ್ಬೋದು, ಡಮ್ಮಿ ಹೇರ್ ಆಗಿರ್ಬೋದು ಆ್ಯಂಡ್ ಪ್ರಾಡಕ್ಟ್ಸ್ ಎಲ್ಲ. ಹೆಂಗಿದ್ರು ಟೂಲ್ಸ್ ಎಲ್ಲ ಮ್ಯಾಮೇನೆ ನಮಗೆ ಗುಡೀಸಲ್ಲಿ ಕೊಡ್ತಿದ್ದಾರೆ ಅನಿಸುತ್ತೆ. ನಾಳೆ ಕನ್ಫರ್ಮ್ ಆಗುತ್ತೆ ನಮಗೆ
ಸಿಕ್ಕಿದಾಗ ಗುಡೀಸ್ ಕೊಟ್ಟಾಗ ಗೊತ್ತಾಗ್ತಲ್ಲ ವಾಟಲ್ ಅಂತ. ಆ್ಯಂಡ್ ಈಗ ಈವ್ನಿಂಗ್ ಜಸ್ಟ್ ಸುಮ್ಮನೆ ಒಂದು ಟಾಪ್ ಚೇಂಜ್ ಮಾಡಿದ್ದೀನಿ. ಬಟ್ 7 o'clock ಆಗ್ತಿದೆ, ಇಲ್ಲ 6:30 ಇನ್ನು. ಸೊ ಪ್ರೀತಮ್ ಮತ್ತು ನಮ್ಮಮ್ಮ ಟೆಂಪಲ್ಗೆ ಹೋಗಬೇಕು ಆನ್ ದ ವೇ. ಸೊ ಅವರು ಟೆಂಪಲ್ ಮುಗಿಸ್ಕೊಳ್ತಾರೆ. ನಾನು ಬೆಳಗ್ಗೆ ನಾನ್ ವೆಜ್ ತಿನ್ಬಿಟ್ಟಿದ್ದೀನಿ ರೊಟ್ಟಿಗೆ, ಹಾಗಾಗಿ ನಾನು ಟೆಂಪಲ್ಗೆ ಹೋಗ್ತಿಲ್ಲ. ಸುಮ್ಮನೆ ಹೀಗೆ ಫ್ರೆಶ್ ಆಗಿದ್ದೀವಿ. ಯಾಕಂದರೆ ನಮ್ಮಮ್ಮ ಬಂದು 20 days, ಅದಕ್ಕಿಂತ ಮುಂಚೆಯಿಂದನೂ ನಾವು ಆಚೆ ಹೋಗಿಲ್ಲ. ಸೊ ಇವತ್ತು ಏನು ಅಷ್ಟು ಅಡುಗೆನೂ ಮಾಡಿಲ್ಲ, ಉಪ್ಸಾರಿದೆ. ಸೊ ಆಚೆ ಹೋಗಿ ಅವ್ರ ಟೆಂಪಲ್ ಮುಗಿಸ್ಕೊಂಡು ಒಂದು ರೌಂಡ್ ಆಚೆ ಏನಾರು ತಿನ್ಕೊಂಡು ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಂತ. ಲೈಕ್ ಅ ಫ್ಯಾಮಿಲಿ ಡಿನ್ನರ್ ಔಟಿಂಗ್ ಥರ. ಲೈಕ್ ಐ ಆಮ್ ಡನ್ ಆಯಿತಾ. ಐ ಡೋಂಟ್ ಹ್ಯಾವ್ ಪೇಷನ್ಸ್ ಟು ಗೆಟ್ ರೆಡಿ ಆ್ಯಂಡ್ ಆಲ್ ದಟ್. ಸೊ ಕ್ಯಾಶುವಲ್ ಆಗಿ ಜೀನ್ಸ್ಗೆ ಟಾಪ್ ಹಾಕೊಂಡು ರೆಡಿ ಆಗಿದ್ದೀನಿ. ಕಮ್ ನೌ ಲೆಟ್ಸ್ ಗೋ. ರಂಗಸ್ಥಳಂ ಇಲ್ಲೇ 1522 ಪಕ್ಕ ಇದೆಯಲ್ಲ. ಸೊ ನಾನು ಫಸ್ಟ್ ಟೈಮ್ ಬರ್ತಿರೋದು. ನಮ್ಮಮ್ಮ ವೆಜ್, ನಾನು ನಾನ್ ವೆಜ್. ಸೊ ಅದಕ್ಕೆ ರೆಸ್ಟೋರೆಂಟ್ ಇಲ್ಲಿಗೆ ಬಂದಿದ್ದೀವಿ. ಆಂಧ್ರ ಕುಸಿನ್, ಆಂಧ್ರ ಸ್ಟೈಲ್, ಪರ್ಫೆಕ್ಟ್ ಆಗಿರುತ್ತೆ. ಡನ್ ವಿತ್ ಫುಡ್ ಆ್ಯಂಡ್ ಐ ಲವ್ ದ ವೈಬ್. ಲೈಕ್ ಎಷ್ಟು ಪೀಸ್ಫುಲ್ ಆಗಿತ್ತು. ಫುಡ್ಡು ಅಷ್ಟೇ, ವೆಜ್ ನಾನ್ ವೆಜ್ ಎಲ್ಲ ಟೇಸ್ಟಿಯಾಗಿ ಸಕ್ಕತ್ತಾಗಿತ್ತು. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ವಾ 1522 ಪಕ್ಕ ನಡ್ಕೊಂಡು ಬರ್ತಿದ್ವಿ. ಜೋಧ್ಪುರಿ ಫರ್ನಿಚರ್ಸ್ ಕಣ್ಣಿಗೆ ಬಿತ್ತು. ಎಕ್ಸಾಕ್ಟ್ಲಿ ನನ್ನ ವಿಷನ್ ಏನಿದೆ ಅದೇ ಥರ ಇದೆ ಫರ್ನಿಚರ್ಸು. ನೀವು ಆರ್ ನಗರ ಇದ್ದರೆ ಯು ಕ್ಯಾನ್ ಕಮ್ ಆ್ಯಂಡ್ ವಿಸಿಟ್. ಎಷ್ಟು ಅಸ್ಥೆಟಿಕ್ಕಾಗಿ ಹೆಂಗಿದೆ ಅಂದರೆ, ಪ್ರೈಸಿಂಗ್ ಹೆಂಗಿದೆ ಗೊತ್ತಿಲ್ಲ, ನಾನು ಒಳಗಡೆ ಹೋಗಿ ನೋಡಿಲ್ಲ. ನೆಕ್ಸ್ಟ್ ಟೈಮ್ ಐ ವಿಲ್ ವಿಸಿಟ್ ಬಿಕಾಸ್ ನೆಕ್ಸ್ಟ್ ವೆನ್ if I get a new home, like for myself own house, this is how I want to keep, like ನನ್ನ ಮನೆಗೆ ಈ ಥರ ಎಸ್ಥೆಟಿಕ್ಕಾಗಿ I want to create. ಹಾಗೆ ಇದೆ, I'll show you all. ಲೈಕ್ ದ ಟೇಬಲ್ಸ್ ಆಗಿರ್ಬೋದು. ಆ್ಯಂಡ್ ಇಲ್ಲೂ ಅಷ್ಟೇ, ಸಿ ಆಲ್ ದೀಸ್ ಸಖತ್ ಎಸ್ಥೆಟಿಕ್ ಆಗಿದೆ. ನೋಡೋದಕ್ಕೂ ತುಂಬ ಲೈಕ್ ಗಟ್ಟಿಯಾಗಿ ಚೆನ್ನಾಗಿದೆ ಅನಿಸುತ್ತೆ. ಸೊ ಇಫ್ ಯು ಆರ್ ಲುಕಿಂಗ್ ಫಾರ್ ನಮ್ಮ ಆರ್ ನಗರದಲ್ಲಿ ಜೋಧ್ಪುರಿ ಫರ್ನಿಚರ್ಸ್ ಅಂತ 1522 ಪಕ್ಕ, ಯು ಕ್ಯಾನ್ ವಿಸಿಟ್ ದಿಸ್ ಸ್ಟೋರ್. ಈಗ ಒಳಗಡೆ ಹೋಗಲ್ಲ ನಾನು, ನೆಕ್ಸ್ಟ್ ಟೈಮ್ ಐ ಡೆಫಿನೆಟ್ಲಿ ವಿಸಿಟ್ ಇಟ್. ಬೆಮೆಲ್ ರೋಡಲ್ಲಿ ಬರ್ತಾ ಒಂದು ಡ್ರೆಸ್ ನೋಡ್ಬಿಟ್ಟು ತುಂಬ ಇಷ್ಟ ಆಗೋಯಿತು. ಸೊ ನನ್ನ ರೇಂಜಲ್ಲಿ ಇದೆಯಾ ಅಂತ ಕೇಳೋಣ ಫಸ್ಟು. ನಮ್ಮ ಬೇಕರಿ ಆಪೋಸಿಟ್ ನವಸ್ತ್ರದಲ್ಲಿ ಈ ಆರೆಂಜ್ ಸೂಟ್ ತುಂಬ ಇಷ್ಟ ಆಯ್ತು ನನಗೆ. ಕಫ್ತಾನ್ ಸ್ಟೈಲು, ಹಿಂದೂಸ್ ಪಕ್ಕ. ಸೊ ನೋಡೋಣ ಎಷ್ಟು ಪ್ರೈಸ್ ಅಂತ ಕೇಳೋಣ. ಈಗ ನೋಡಿದ್ರೆ ನಾರ್ಮಲ್ ಆಗೇ ಇದೆ, ಬಟ್ ನನಗೆ ಈ ಕಫ್ತಾನ್ ಸ್ಟೈಲ್ ತುಂಬ ಇಷ್ಟ ಆಯಿತು. ಲೆಟ್ಸ್ ಮಿ ಎನ್ಕ್ವೈರ್. ದಿಸ್ ಪರ್ಪಲ್ ಸೂಟ್ ಈಸ್ ಆಲ್ಸೋ ನೈಸ್. ವಾವ್, ದಿಸ್ ಬ್ಲ್ಯಾಕ್ ಒನ್ ಈಸ್ ಆಲ್ಸೋ ನೈಸ್. ಐ ಲವ್ ದ ಕಲೆಕ್ಷನ್. ಒಳಗಡೆನೂ ಎಲ್ಲ ಚೆನ್ನಾಗಿತ್ತು. ದ ಪ್ರೈಸ್ ಆಫ್ ದಿಸ್ ಈಸ್ 2650. ಲೆಟ್ ಮಿ ಸಿ. ನಮ್ಮಮ್ಮ ಇದ್ದಾರೆ ಇವಾಗ, ನಾನೇನು ತೊಗೋತೀನಿ ಅಂದರೆ ಅಷ್ಟೇ. ಬಟ್ ನಂಗೆ ತುಂಬ ಇಷ್ಟ ಆಯಿತು. ಐ ವಾಂಟ್ ಗೆಟ್ ಈ ಪ್ಯಾಟ್ರನಲ್ಲಿ ಒಂದು, ಅಥವಾ ಇದನ್ನೇ ತೊಗೋತೀನಿ, ನೋಡಬೇಕು. ಗುಡ್ ಮಾರ್ನಿಂಗ್ ಆ್ಯಂಡ್ ಐ ಆಮ್ ರೆಡಿ ಫಾರ್ ಟುಡೇಸ್ ಕ್ಲಾಸ್ ಆ್ಯಂಡ್ ಐ ಆಮ್ ಎಕ್ಸೈಟೆಡ್. ಆ್ಯಸ್ ಐ ಸೆಡ್, ಇವತ್ತು ನಮಗೆ ಗುಡೀಸ್ ಕೊಡ್ತಾರೆ. ಸೊ ಏನೇನಿರುತ್ತೆ, ಎವ್ರಿಥಿಂಗ್ ರಿಲೇಟೆಡ್ ಟು ಹೇರ್ ಅಂತ ಹೇಳಿದ್ದಾರೆ. ಸೊ ಏನೇನಿರುತ್ತೆ ಆಲ್ ದಟ್. ಆ್ಯಂಡ್ ಇವತ್ತು ನಮ್ಮದು ಫಸ್ಟ್ ಟ್ರಯಲ್ಲು, ಲೈಕ್ ಅಂದರೆ ಡೆಮೋ, ಅದಾದಮೇಲೆ ಪ್ರಾಕ್ಟೀಸ್ ಇರುತ್ತೆ ಅಂತಲೂ ಹೇಳಿದ್ದಾರೆ. ಹೇರ್ ಡಮ್ಮಿನೂ ಕೂಡ ಬಂದಿರುತ್ತೆ. ಆ್ಯಂಡ್ ದಿಸ್ ಇಸ್ ಹೌ ಐ ಆಮ್ ರೆಡಿ. ಆ್ಯಂಡ್ ಇವತ್ತು ನನಗೆ ಬ್ರೇಕ್ಫಾಸ್ಟ್ಗೆ ನೀರು ದೋಸೆ ಆ್ಯಂಡ್ ಅದೇ ಕೂಡ ಲಂಚ್ಗೂ ತೊಗೊಂಡಿದ್ದೀನಿ. ಲೆಟ್ಸ್ ಗೋ. Wow, so cute. Raisin. So good. The next morning.
ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ನಾನು ನಿನ್ನೆ ಆಫ್ಟರ್ ದ ಕ್ಲಾಸ್ ನಾನು ಇಲ್ಲಿ ವಿಡಿಯೋ ನಿಮ್ಮ ಮುಂದೆ ಬರಲೇ ಇಲ್ಲ ಬಿಕಾಸ್ ಐ ವಾಸ್ ಬ್ಯುಸಿ. ಕ್ಲಾಸಿಂದ ಬಂದು ಹೇರ್ ಪ್ರಾಡಕ್ಟ್ಸ್ ತುಂಬಾ ತೊಗೊಳೋದಿತ್ತು. ಸೊ ಅದು ಇದು ಅದರಲ್ಲಿ ಬ್ಯುಸಿ ಆದೆ. ಆ್ಯಂಡ್ ಇವತ್ತು ನೋಡಿರ್ಬೋದು ನೀವು ನಂಗೆ ಏನು ಪ್ರಾಡಕ್ಟ್ಸ್ ಕೊಟ್ಟರು ಅಂತ. ಲೈಕ್ ಆ್ಯಸ್ ಅ ಗುಡಿ ನಮಗೆ ಮೆನ್ಷನ್ ಮಾಡಿದರು 15,000 ವರ್ತ್ ಗುಡೀಸ್ ಕೊಡ್ತೀವಿ ಕ್ಲಾಸಲ್ಲಿ ಅಂತ. ಪೂರ್ತಿ ಐಕಾನಿಕ್ ಪ್ರೊಫೆಷನ್ದೆ ಕ್ರಿಂಪರ್, ಸ್ಟ್ರೈಟ್ನರ್ ಆ್ಯಂಡ್ ಕರ್ಲರ್ ಎಲ್ಲ ಸೇರಿಸಿದ್ರೆ 15 ಆ್ಯಂಡ್ ಅಬೋನೇ ಆಗುತ್ತೆ. ಲೈಕ್ 15,000 ವರ್ತ್ ಇದೆ. ಅದು ಕೊಟ್ಟಿದ್ದು ಆ್ಯಕ್ಚುಲಿ ಬೆಸ್ಟು ಬಿಕಾಸ್ ಅದಕ್ಕೂ ನಾವೀಗ ಇನ್ವೆಸ್ಟ್ ಮಾಡಬೇಕಾದ್ರೆ ನಮಗೆ 15,000 ಆಗ್ತಿತ್ತು. ಸೊ ಅದಲ್ಲದೆ ನಮಗೆ ಆ್ಯಕ್ಚುಲಿ ನಿಯರ್ಲಿ 10K ಆಗಿದೆ ಇವಾಗ. ಹೇರ್ ಆಕ್ಸೆಸರೀಸ್ ಲೈಕ್ ಪಿನ್ಸ್ ಆಗಿರ್ಬೋದು, ನೆಟ್ ಆಗಿರ್ಬೋದು, ಬನ್ಸ್ ಆಗಿರ್ಬೋದು, ಎಕ್ಸ್ಟೆನ್ಷನ್ ಆಗಿರ್ಬೋದು, ಆಮೇಲೆ ಓಸಿಸ್ದೇನೆ ಎಲ್ಲ ಲೈಕ್ ಪ್ರೊಫಾ ವಾಟ್ ಈಸ್ ದಟ್ ಬ್ರ್ಯಾಂಡ್ದೆ ನಾವೆಲ್ಲ ಲೈಕ್ ಕ್ರೀಮ್ಸ್ ಆಗಿರ್ಬೋದು, ಸೆಟ್ಟಿಂಗ್ ಸ್ಪ್ರೇ, ಶೈನಿಂಗ್ ಸ್ಪ್ರೇ, ಓ ಮೈ ಗಾಡ್ ಅದಕ್ಕೇ ನಿಯರ್ಲಿ 10 ಆಯ್ತು ಆ್ಯಕ್ಚುಲಿ ಇವಾಗ. ಅದು ತೊಗೊಂಡ್ಮೇಲೆ ಇವತ್ತಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿರೋದು. ಸೊ ಆ್ಯಂಡ್ ನಾವು ಇವತ್ತು ಬನ್ ಹೇರ್ ಸ್ಟೈಲ್ ಹೇಳ್ಕೊಟ್ಟಿದ್ರು ನೆನೆ ನಮಗೆ. ಸೊ ಇವತ್ತು 3 to 4 ಬನ್ಸ್ ಹೇಳ್ಕೊಟ್ರು ಅವರು. ಒನ್ ಈಸ್ ಅಡ್ವಾನ್ಸ್ಡ್, ಒನ್ ಈಸ್ ಲೈಕ್ ನಾರ್ಮಲ್ ಟ್ರೆಡಿಷ್ನಲ್ ಬನ್ ಆ್ಯಂಡ್ ಅನದರ್ ಒನ್ ಈಸ್ ಮೆಸ್ಸಿ ಬನ್ ಟೈಪ್ ಥರ. ಸೊ 3 ಮಾಡಿದ್ದೆ ನಾನು ವ್ಲಾಗಲ್ಲಿ ತೋರಿಸಿದ್ದೀನಿ. ಬಟ್ ನಾನು ಆಕ್ಸೆಸರೀಸ್ ತೊಗೊಂಡಿಲ್ಲ. ಕೆಲವರೆಲ್ಲ ಹೇರ್ ಆಕ್ಸೆಸರೀಸ್ ತೊಗೊಂಡು ಹಾಕಿದಾಗ ಇನ್ನೂ ಚೆನ್ನಾಗಿ ಕಾಣ್ತಿತ್ತು. ಡಮ್ಮಿನೂ ಕೂಡ ತೊಗೊಂಡೆ, ಅದಕ್ಕೂ ಇನ್ವೆಸ್ಟ್ ಮಾಡಿದ್ವಿ. ಸೊ ಮೈ ಗಾಡ್ 2 ಡೇಸಿಂದ ಲೈಕ್ ವಿ ಹ್ಯಾವ್ ಸ್ಪೆಂಡ್ ಮೋರ್ ದೆನ್ 20K, ಮೇ ಬಿ 20-30K. ಬಟ್ ಇವತ್ತು ಅಷ್ಟೆಲ್ಲ ಸ್ಪೆಂಡ್ ಮಾಡಿದ್ಮೇಲೆ ಇವತ್ತು ನಾವು ಹೇರ್ ಎಲ್ಲ ಏನು ಬಂದು ಹೇರ್ ಸ್ಟೈಲ್ ಮಾಡಿದಾಗ ಖುಷಿ ಆಯಿತು. ಸೊ ಇವಾಗ ಡಮ್ಮಿ ಬಂದಿದ್ದೀನಿ ಮನೆಗೂ ನೋಡೋಣ. ಆದರೆ ಡಮ್ಮಿ ಮೇಲೆ ಇಲ್ಲ ನಮ್ಮ ಅಮ್ಮಂಗೆ ಹೇರ್ ವಾಲ್ಯೂಮ್ ತುಂಬ ಕಮ್ಮಿ ಇದೆ. ಸೊ ಒಂದು ಟ್ರೆಡಿಷ್ನಲ್ ಬನ್ ಹಾಕಿ ಟ್ರೈ ಮಾಡೋಣ ಅಂತ. ಈಗೆಲ್ಲ ಹೋಗ್ತಿದ್ದೀವಿ ಅಂದರೆ ನನಗೆ ಈಗ ಮತ್ತೆ ಕೆಲಸ ಇದೆ. ನಾಳೆ ಮುಹೂರ್ತಮ್ ಹೇರ್ ಸ್ಟೈಲು. ಸೊ ಅದಕ್ಕೆ ಚೌಲಿ ಬೇಕು. ಸೊ ಚೌಲಿ ತೊಗೊಳ್ಳೋಣ ಅಂತ. ಆ್ಯಂಡ್ ಹಾಗೆ ಸಮತ್ವಾಗಿ ಹೋಗಬೇಕು. ಸಮ್ ಆಲ್ಟ್ರೇಷನ್ ಇದೆ ಸ್ವಲ್ಪ ಬ್ಲೌಸ್ದು ಬೇರೆ ಏನೋ, ಹಾಗಾಗಿ ಲೆಟ್ಸ್ ಗೋ. ಆ್ಯಂಡ್ ಇವತ್ತು ನನಗೆ ಆಗಿರೋಷ್ಟು ಸ್ಟ್ರೈನ್ ಇಷ್ಟು ದಿನದ ಕ್ಲಾಸಲ್ಲಿ ಯಾವತ್ತೂ ಆಗಿಲ್ಲ. ಇವತ್ತೆಲ್ಲ ಮೆಟೀರಿಯಲ್ಸ್ ಎತ್ಕೊಂಡು ಹೋಗಿ ಓದ್ಕೊಂಡು ಬಂದು ನಿಂತ್ಕೊಂಡು 3 ಹೇರ್ ಸ್ಟೈಲು ಮಾಡಿ ಐ ಆಮ್ ಡನ್. ಮನೆಗೆ ಬರೋಷ್ಟರಲ್ಲಿ ಐ ವಾಸ್ ಡನ್. ಇದರಲ್ಲಿ ಎಲ್ಲಿ ಹೋಗೋಕ್ಕೂ ನಂಗೆ ಮೂಡು ಇಲ್ಲ, ಮನಸ್ಸು ಇಲ್ಲ. ಬಟ್ ಹೋಗ್ಬೇಕಲ್ಲ, ಏನು ಮಾಡೋದು, ನಾಳೆಗೆ ಜಡೆ ಬೇಕು. ಸೊ ಕಣ್ಣು ಕೂಡ ಬಿಡೋಕ್ಕಾಗ್ತಿಲ್ಲ ನನಗೆ, ಅಷ್ಟು ಸ್ಟ್ರೈನ್ ಆಗಿದೆ. ಆಗ್ತಿಲ್ಲ. ಈಗ ಊಟ ಮಾಡೋಣ ಅಂತ ವಿ ಆರ್ ಹಿಯರ್ ಎಟ್ ಸ್ಟೋನಿ RR ನಗರ್. ಬಿಕಾಸ್ ದೂರ ಹೋಗೋಷ್ಟು ಪೇಷನ್ಸ್ ಇಲ್ಲ ನನಗಿಲ್ಲ ಸ್ಪೆಷಲಿ ಹಂಗಾಗಿ. ಬಟ್ ಬೊಟ್ಟಿಗೆ ಹೋಗಬೇಕಿತ್ತು, ಚೌಲಿ ತೊಗೊಂಡೆ ಈಗ, ಅದೊಂದು ಹೋಗಬೇಕಿತ್ತು. ಹಂಗಾಗಿ ಬರಲೇಬೇಕಲ್ಲ ಅಂತ ಬಂದ್ವಿ. ಸೊ ಇಲ್ಲಿ ಸ್ಟೋನಿ ಬ್ರೂಕ್ ಬಂದಿದ್ದೀವಿ. ನಾನು ಆಲ್ರೆಡಿ ಇಲ್ಲಿ 2-3 ಸರಿ ಬಂದಿದ್ದೀನಿ. ಐ ಥಿಂಕ್ ಓಪನ್ ಆಯ್ತಲ್ಲ, ತುಂಬ ಹೊಸದು, ಆವಾಗಲೇ ಬಂದಿದ್ದೆ. ನಮ್ಮ ಅಮ್ಮನ ಫಸ್ಟ್ ಟೈಮ್ ಕರ್ಕೊಂಡು ಬಂದಿರೋದು. ಸೊ ಅವ್ರಿಗೆ ಗೊತ್ತಿಲ್ಲ ನೀರು ಒಳಗಡೆ ಇರುತ್ತೆ ಇದು ಆಲ್ ದ್ಯಾಟ್. ನೋಡಕ್ಕೆ ಚೆನ್ನಾಗಿ. ಬೆಳ್ಕಲ್ಲಿ ನೋಡಕ್ಕೆ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿ ಕಾಣುತ್ತೆ. ಫುಲ್ ಕತ್ಲಾಗೋಯ್ತು, 0 ಕ್ಯಾಂಡ್ಲ್ ಬಲ್ಬ್ ಹಾಕ್ಬಿಟ್ಟಿದ್ದಾರೆ ಹಂಗಾಗಿ. ಬಟ್ ಈ ವೈಬ್ ಬೇಕಂತ ಹಿಂಗೆ ಹಾಕ್ತಿರೋದು ಲೈಟ್. Yeah, back in the home, done with the dinner, all that done for the day, and I'm ready for my bedtime. ನಾಳೆ ಅಗೇನ್ ಫ್ರೆಶ್ ಡೇ. ನಮಗೆ ಮುಹೂರ್ತಮ್ ಲುಕ್ ಇರುತ್ತೆ. ಮುಹೂರ್ತಮ್ ಲುಕ್ ಡೆಮೋ ಪ್ಲಸ್ ಲೈಕ್ ನಾವು ಪ್ರಾಕ್ಟೀಸ್ ಎರಡೂ ಇರುತ್ತೆ ಒಂದೇ ದಿನದಲ್ಲಿ. ಐ ಆಮ್ ಎಕ್ಸೈಟೆಡ್. ಬಟ್ ಇವತ್ತು ಆಗಿದ್ದು ಲೈಕ್ ಸ್ಟ್ರೈನ್, ಟಯರ್ಡ್ನೆಸ್ ಎಲ್ಲ ನೋಡಿ ನಾಳೆ ಇನ್ನೆಂಗೆ ಆಗುತ್ತೆ ಅಂತ. ಬಟ್ ಐ ಆಮ್ ರೆಡಿ ಟು ಲರ್ನ್ ನ್ಯೂ ಥಿಂಗ್ಸ್, ನ್ಯೂ ಹೇರ್ ಸ್ಟೈಲ್, ಆಲ್ ದ್ಯಾಟ್. ಆ್ಯಂಡ್ ಐಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ಇದು ಒಂಥರ ರ್ಯಾಂಡಮ್ ವೀಕ್ಲಿ ವ್ಲಾಗ್ sort of video. If you like this, please give a big thumbs up, like the video, share the video, and subscribe to my channel. Until we meet next time, love you guys, miss you, take care, bye.